ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಅಧಿಕ ಮಾಸ ಅಂತಂದ್ರೆ ಏನು? ಯಾಕೆ ಈ ಒಂದು ಅಧಿಕ ಮಾಸಕ್ಕೆ ಇಷ್ಟೊಂದು ಮಹತ್ವವಿದೆ? ಶಾಸ್ತ್ರಗಳ ಪ್ರಕಾರ ಈ ಒಂದು ಮಾಸದಲ್ಲಿ ನಾವು ಯಾವೆಲ್ಲ ಕೆಲಸಗಳನ್ನ ಮಾಡಬೇಕು ಹಾಗೇನೆ ಮಾಡಲೇಬಾರದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಹಿಂದೂ ಪಂಚಾಂಗದಲ್ಲಿ ಪ್ರತಿ 3 ವರ್ಷಗಳಿಗೊಮ್ಮೆ ಬರುವಂತಹ ಅಧಿಕ ಮಾಸಕ್ಕೆ ಅತ್ಯಂತ ವಿಶಿಷ್ಟವಾದ ಸ್ಥಾನವಿದೆ ಸ್ನೇಹಿತರೆ. ಹಾಗಾಗಿ ಈ ಬಾರಿ 2026ರಲ್ಲಿ ಜ್ಯೇಷ್ಠ ತಿಂಗಳಿನಲ್ಲಿ ಈ ಹೆಚ್ಚುವರಿ ಮಾಸ ಬಂದಿರೋದ್ರಿಂದ ಇದನ್ನ ನಾವು ಜ್ಯೇಷ್ಠ ಅಂದ್ರೆ ಅಧಿಕ ಜ್ಯೇಷ್ಠ ಮಾಸ ಅಂತ ಕರೆಯಲಾಗುತ್ತೆ. ಭಗವಾನ್ ವಿಷ್ಣುವಿಗೆ ಈ ಮಾಸ ಅತ್ಯಂತ ಪ್ರಿಯವಾದದ್ದು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗಾದ್ರೆ ಅಧಿಕ ಮಾಸ ಅಂತಂದ್ರೆ ಏನು? ಸಂಪ್ರದಾಯದಲ್ಲಿ ನಮ್ಗೆ ಸೂರ್ಯನ ಚಲನೆ ಮತ್ತು ಚಂದ್ರನ ಚಲನೆ ಅಂತ 2 ಭಾಗಗಳಾಗಿ ವಿಂಗಡಣೆಯನ್ನ ಮಾಡ್ತೀವಿ. ಅಂದ್ರೆ ಚಂದ್ರನ ಚಲನೆಯ ವರ್ಷದಲ್ಲಿ 354 ದಿನಗಳಿದ್ದರೆ ಸೂರ್ಯನ ಚಲನೆಯ ವರ್ಷದಲ್ಲಿ 365 ದಿನಗಳಿರುತ್ತವೆ. ಇವೆರಡರ ನಡುವೆ ಪ್ರತಿ ವರ್ಷ ಸುಮಾರು 11 ದಿನಗಳ ವ್ಯತ್ಯಾಸ ಉಂಟಾಗುತ್ತೆ ಸ್ನೇಹಿತರೆ. ಈ ವ್ಯತ್ಯಾಸವು 3 ವರ್ಷಗಳಲ್ಲಿ ಅಂದಾಜು 1 ತಿಂಗಳಾಗುತ್ತೆ. ಅಂದ್ರೆ 33 ದಿನಗಳು. ಈ ಒಂದು ಕಾಲ ಗಣನೆಯನ್ನ ಸರಿದೂಗಿಸಲು ಪಂಚಾಂಗದಲ್ಲಿ ಪ್ರತಿ 32 ತಿಂಗಳು 16 ದಿನಗಳಿಗೊಮ್ಮೆ ಒಂದು ಹೆಚ್ಚುವರಿ ತಿಂಗಳನ್ನ ಸೇರಿಸಲಾಗುತ್ತೆ. ಇದನ್ನ ಅಧಿಕ ಮಾಸ ಅಂತ ನಾವು ಕರೆಯುತ್ತೇವೆ ಸ್ನೇಹಿತರೆ. ಈ ಬಾರಿ 2026ರಲ್ಲಿ ಅಧಿಕ ಮಾಸವು ಮೇ 17ನೇ ತಾರೀಕು ಭಾನುವಾರ ದಿನ ಪ್ರಾರಂಭವಾದರೆ ಜೂನ್ 15ನೇ ತಾರೀಕು ಸೋಮವಾರ ದಿನ ಮುಕ್ತಾಯ ಆಗುತ್ತೆ. ಈ ಒಂದು ಮಾಸವನ್ನ ನಾವು ಅಧಿಕ ಮಾಸ, ಪುರುಷೋತ್ತಮ ಮಾಸ, ಮಲಮಾಸ ಅಂತಲೂ ಕೂಡ ಕರಿತೀವಿ. ಈ ಮಾಸದಲ್ಲಿ ಪರಮ ಏಕಾದಶಿ, ಹಾಗೇನೆ ಅಧಿಕ ಮಾಸ ಪೌರ್ಣಿಮೆ, ಪದ್ಮಿನಿ ಏಕಾದಶಿ, ಅಮಾವಾಸ್ಯೆ ತುಂಬಾನೇ ವಿಶೇಷವಾಗಿ ಬಂದಿರುವಂತಹ ಒಂದು ದಿನಗಳು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅಧಿಕ ಮಾಸದಲ್ಲಿ ಶುಭ ಕಾರ್ಯಗಳನ್ನ ಮಾಡೋದಿಕ್ಕೆ ಬರೋದಿಲ್ಲ. ಅಂದ್ರೆ ಮದುವೆ ಆಗಿರ್ಲಿ ಅಥವಾ ಮದುವೆ, ಉಪನಯನ, ಹಾಗೆಯೇ ಗೃಹ ಪ್ರವೇಶ ಮತ್ತು ಭೂಮಿ ಪೂಜೆ, ಹೊಸ ವ್ಯಾಪಾರ, ಉದ್ಯೋಗ ಅಥವಾ ಉದ್ಯಮಗಳನ್ನ ಈ ಒಂದು ಮಾಸದಲ್ಲಿ ಆರಂಭವನ್ನ ಮಾಡಬಾರ್ದು. ಹಾಗೆಯೇ ನಾಮಕರಣ ಮುಂತಾದ ಶುಭ ಕಾರ್ಯಗಳನ್ನ ಈ ಮಾಸದಲ್ಲಿ ಮಾಡೋದಿಲ್ಲ ಸ್ನೇಹಿತರೆ. ಹಾಗಾಗಿ ಈ ಅವಧಿಯಲ್ಲಿ ನಾವು ಏನನ್ನ ಮಾಡ್ಬೇಕು? ಅಧಿಕ ಮಾಸವು ಭಗವಂತನಿಗೆ ತುಂಬಾನೇ ವಿಶೇಷವಾದ ದಿನ. ಹಾಗೆಯೇ ನಾವು ಮಾಡಿದಂತ ಕೆಲವೊಂದು ಗೊತ್ತಿದ್ದೋ ಗೊತ್ತಿಲ್ಲದೇನೆ ಮಾಡಿರುವಂತ ಪಾಪ ಕರ್ಮಗಳನ್ನ ನಾವು ತೊಳೆದುಕೊಳ್ಳುವಂತ ಮಾಸ ಅಂತಾನೆ ಹೇಳ್ಬೋದು. ಈ ತಿಂಗಳಿನಲ್ಲಿ ಮಾಡುವಂತ ಸತ್ಯ, ಧರ್ಮ, ದಾನ, ಧರ್ಮಕ್ಕೆ ತುಂಬಾನೇ ಒಳ್ಳೆಯ ಪುಣ್ಯ ಫಲಗಳು ಲಭಿಸುತ್ತೆ. ಅಂದ್ರೆ ಬ್ರಾಹ್ಮಣರಿಗೆ ಅಥವಾ ಬಡವರಿಗೆ ಅನ್ನದಾನ ಮಾಡುವಂಥದ್ದು, 23 ಸಂಖ್ಯೆಯಲ್ಲಿ ದೀಪವನ್ನ ದಾನ ಮಾಡುವಂಥದ್ದು, 23 ಸಂಖ್ಯೆ ಅಧಿಕ ಮಾಸದಲ್ಲಿ ತುಂಬಾನೇ ವಿಶೇಷ ಸ್ನೇಹಿತರೆ. ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. 33 ಸಂಖ್ಯೆಯಲ್ಲಿ ದೀಪ ಹಚ್ಚೋದೇ ಆಗಿರ್ಬೋದು, 33 ಸಂಖ್ಯೆಯಲ್ಲಿ ದಾನಗಳನ್ನ ಮಾಡೋದು ಅಂತ ಆಗ್ಲಿ ತುಂಬಾನೇ ಒಳ್ಳೇದು. ಅದೇ ರೀತಿ ಈ ಒಂದು ಮಾಸದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನ ಜಪ ಮಾಡುವುದು ಕೂಡ ತುಂಬಾನೇ ಒಳ್ಳೇದು. ಹಾಗೇನೆ ಮನೆಯಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ವಿಷ್ಣು ಸಹಸ್ರನಾಮವನ್ನ ಪಠನೆಯನ್ನ ಮಾಡುವುದು ತುಂಬಾನೇ ಒಳ್ಳೇದು ಸ್ನೇಹಿತರೆ. ಇದು ತುಂಬಾನೇ ಮನೆಗೆ ಮಂಗಳಕರ ಅಂತ ಹೇಳ್ತಾರೆ. ಸಾಧ್ಯವಾದ್ರೆ 30 ದಿನಗಳ ಕಾಲ ನೀವು ಈ ಒಂದು ಸಮಯದಲ್ಲಿ ನೀವು ಸಾತ್ವಿಕ ಆಹಾರವನ್ನ ಸೇವನೆಯನ್ನ ಮಾಡಿ ಬ್ರಹ್ಮಚರ್ಯವನ್ನ ಪಾಲಿಸಿ ವಿಷ್ಣುವಿನ ಆರಾಧನೆಯನ್ನ ಮಾಡಿದ್ರೆ ನಿಮ್ಗೆ ತುಂಬಾನೇ ಒಳ್ಳೆಯ ಫಲಗಳು ಸಿಗುತ್ತೆ. ಹಾಗೇನೆ 3 ವರ್ಷಗಳಿಗೊಮ್ಮೆ ಬರುವಂತ ಈ ಅಧಿಕ ಮಾಸದಲ್ಲಿ ನಾವು ವಿಶೇಷವಾಗಿ ವಿಷ್ಣುವನ್ನ ಆರಾಧನೆಯನ್ನ ಬೆಳಿಗ್ಗೆ, ಸಾಯಂಕಾಲ ಅಂದ್ರೆ ಬ್ರಾಹ್ಮಿ ಮುಹೂರ್ತ ಹಾಗೆ ಗೋಧೂಳಿ ಮುಹೂರ್ತದಲ್ಲಿ ಮಾಡೋದ್ರಿಂದ ನಮ್ಮೆಲ್ಲಾ ಕಷ್ಟಗಳು ಕಳೆಯುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅಧಿಕ ಜ್ಯೇಷ್ಠ ಮಾಸದ ರಹಸ್ಯವೇ ನಮ್ಮ ಕಷ್ಟವನ್ನ ಕಳೆಯುವುದು ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ರು ಕೂಡ ನಿಮ್ಗೆ ಎಷ್ಟು ದಿನ ಆಗುತ್ತೋ ಒಂದೇ ಒಂದು ದಿನನಾದ್ರೂ ಕೂಡ ಅಧಿಕ ಮಾಸದಲ್ಲಿ ವಿಷ್ಣುವನ್ನ ಆರಾಧನೆಯನ್ನ ಮಾಡಿ ತುಂಬಾನೇ ಶೀಘ್ರವಾಗಿ ನಮ್ಗೆ ಒಳ್ಳೆಯ ಫಲಗಳು ದೊರೀತಾ ಬರುತ್ತೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಅಧಿಕ ಮಾಸದ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.